ಹೇಳಿ ಮಂಜುನಾಥ್ ಅವ್ರೆ. ಮೇಡಮ್, ರಾಜಕ್ರಿಯ ರೇಖೆಯಲ್ಲಿ ಏನೇನ್ ಬೆನಿಫಿಟ್ಸ್ ಇದೆ ಮೇಡಮ್? ರಾಜಕ್ರಿಯ ರೇಖಿನಲ್ಲಿ ಬೆನಿಫಿಟ್ಸ್ ಅಂತ ಅಂದ್ರೆ ರೇಖಿ ಲೆವೆಲ್ 2 ಆಗಿದ್ಯಾ ನಿಮ್ದು? ಇಲ್ಲ ಮೇಡಮ್, ರೇಖಿ ಫಸ್ಟ್ ಮಾತ್ರ ಮಾಡಿದೆ. ಲೆವೆಲ್ 1 ಆಗಿದೆ. ಈಗ ರೇಖಿ ಲೆವೆಲ್ 2 ಮತ್ತೆ ರಾಜಕ್ರಿಯ ರೇಖಿ ನೋಡೋದಾದ್ರೆ, ರೇಖಿ ಲೆವೆಲ್ 2 ನಲ್ಲಿ ನೀವು ಡಿಸ್ಟೆನ್ಸ್ ಹೀಲಿಂಗ್ ಮಾಡಬಹುದು. ಅದೇ ರೀತಿ ರಾಜಕ್ರಿಯ ರೇಖಿನಲ್ಲೂ ನೀವು ಡಿಸ್ಟೆನ್ಸ್ ಹೀಲಿಂಗ್ ಮಾಡಬಹುದು. ರೇಖಿಯ ಹಸ್ತಕ್ರಮ ಇವಾಗ ಏನ್ ಮಾಡ್ತಾ ಇದ್ದೀರಾ ಅದು ರೇಖಿ ಲೆವೆಲ್ 2 ಅಥವಾ ರಾಜಕ್ರಿಯ ರೇಖಿ ಯಾವ್ದನ್ನೇ ತಗೊಂಡ್ರು ನಿಮ್ದು ಕಮ್ಮಿ ಆಗ್ತಾ ಬರುತ್ತೆ. ಪ್ರಾಕ್ಟೀಸ್ ಇವಾಗ 1 ಪಾಯಿಂಟ್ಗೆ 3 ನಿಮಿಷ ಏನ್ ಇಡ್ತಾ ಇದ್ದೀರಾ ಅಷ್ಟೊತ್ತು ಇಡಕ್ ಆಗ್ತಿಲ್ಲ ಅಂತ ಅಂದ್ರೂ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. ಅಂಡ್ ಅದು ಬಿಟ್ಟು ಅದು ಎರಡರಲ್ಲೂ ಇದೆ. ರೇಖಿ ಲೆವೆಲ್ 2 ನಲ್ಲೂ ಮಾಡ್ಬೋದು, ರಾಜಕ್ರಿಯ ರೇಖಿನಲ್ಲೂ ಮಾಡಬಹುದು. ಅಂಡ್ ರೇಖಿ ಲೆವೆಲ್ 2 ನಲ್ಲಿ ನೀವು ಹಸ್ತಕ್ರಮ ಮಾಡ್ತೀರಾ ಅಂಡ್ ಸಿಂಬಲ್ಸ್ ಮತ್ತೆ ಮಂತ್ರಾಸ್ ನ ಯೂಸ್ ಮಾಡಿ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತೀರಾ. ರಾಜಕ್ರಿಯ ರೇಖಿನಲ್ಲಿ ಹಸ್ತಕ್ರಮ ಇರೋದಿಲ್ಲ, ಧ್ಯಾನ ಇರುತ್ತೆ. ರಾಜಕ್ರಿಯ ರೇಖಿ ಧ್ಯಾನ ಇರುತ್ತೆ, ಬಟ್ ಹಸ್ತಕ್ರಮ ರೇಖಿ ಲೆವೆಲ್ 1 ಏನಿದೆ ಅದನ್ನ ನೀವು ಕಂಟಿನ್ಯೂ ಮಾಡ್ತಾ ಬರ್ತೀರಾ. ಓಕೆ. ಅಂಡ್ ರೇಖಿ ಲೆವೆಲ್ 2 ನಲ್ಲಿ ಚಕ್ರ ಧ್ಯಾನ ಇದೆ. ರಾಜಕ್ರಿಯ ರೇಖಿನಲ್ಲಿ ನೀವು ಮಾಡ್ತಿರಲ್ಲ ಡೈಲಿ ಪ್ರಾಕ್ಟೀಸ್, ಅದ್ರಲ್ಲೇನೆ ಧ್ಯಾನ ಕೂಡ ಆಗೋಗುತ್ತೆ. ಚಕ್ರಗಳ ಧ್ಯಾನ ಕೂಡ ಅದ್ರಲ್ಲೇ ಇನ್ವಾಲ್ವ್ ಇರುತ್ತೆ. ಅಂಡ್ ರೇಖಿ ಲೆವೆಲ್ 2 ನಲ್ಲೂ ಪ್ರೊಟೆಕ್ಷನ್ ಹಾಕ್ಬಹುದು, ರಾಜಕ್ರಿಯ ರೇಖಿನಲ್ಲೂ ಪ್ರೊಟೆಕ್ಷನ್ ಹಾಕ್ಬಹುದು. ಅಂಡ್ ಅದು ಬಿಟ್ರೆ ಕ್ರಿಸ್ಟಲ್ಸ್ ನ ಕ್ಲೆನ್ಸ್ ಮಾಡೋದಿಕ್ಕೆ ನಿಮ್ಗೆ ರೇಖಿ ಲೆವೆಲ್ 2 ಹೆಲ್ಪ್ ಮಾಡುತ್ತೆ, ರಾಜಕ್ರಿಯ ರೇಖಿನೂ ಹೆಲ್ಪ್ ಮಾಡುತ್ತೆ. ಅದು ರೇಖಿ ಲೆವೆಲ್ 2 ನಲ್ಲಿ ಇಲ್ಲದೆ ಇರೋದು ರಾಜಕ್ರಿಯ ರೇಖಿನಲ್ಲಿ ಸಮ್ ಆಡೆಡ್ ಅಂತ ಅಂದ್ರೆ ಒಂದು ಪ್ರತಿರೂಪ ಪ್ರಯಾಣ. ಮೀನ್ಸ್ ನೀವು ಕೂತಲ್ಲೇನೆ ಬೇರೆ ಬೇರೆ ಸ್ಥಳಗಳಲ್ಲಿ ಇರುವಂತ ಪಾಸಿಟಿವ್ ಎನರ್ಜಿಯನ್ನ ನೀವು ಪಡ್ಕೊಬಹುದು. ಮೀನ್ಸ್ ನೀವೀಗ ಕೂತಿರೋ ಕಡೆಯಿಂದಾನೇ ಯಾವ್ದೋ ಒಂದು ದೇವಸ್ಥಾನದ ಪಾಸಿಟಿವ್ ಎನರ್ಜಿಯನ್ನ ನೀವು ಪಡ್ಕೋಬಹುದು. ಆ ಜಾಗಕ್ಕೆ ಕೂತಲ್ಲೇ ಹೋಗಿ ಬರ್ಬೋದು, ಆ ಜಾಗದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಅಂಡ್ ಅದು ಬಿಟ್ರೆ ಕೂತಲ್ಲೇ ಒಂದು ಏಜ್ ರಿಗ್ರೇಷನ್. ಸಮ್ಟೈಮ್ಸ್ ಇದ್ರಲ್ಲಿ ಒಂದು ಪಾಸ್ಟ್ ಲೈಫ್ ಕೂಡ, ಹಿಂದಿನ ಜನ್ಮ ಕೂಡ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ. ಹಳೆಯದು ಅಥವಾ ಫ್ಯೂಚರ್ ಅಲ್ಲಿ ಏನಾದ್ರೂ ಬ್ಲಾಕೇಜಸ್ ಇದ್ರೆ ಆ ಬ್ಲಾಕೇಜಸ್ ಕೂಡ ಓಪನ್ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಕೂತಲ್ಲೇ ಬೇರೆ ಸ್ಥಳಗಳಿಗೆ ಹೋಗಿ ಬರ್ಬೋದು, ಇನ್ನೊಂದು ಆ ಒಂದು ಕೂತ ಜಾಗದಲ್ಲೇನೆ ಏಜ್ ರೆಗ್ರೇಷನ್, ಹಿಂದಿನ ಒಂದು ಹಳೆಯ ವಯಸ್ಸಿಗೆ ಹೋಗಿ ಬರ್ಬೋದು. ಹಾಗೆ ಫ್ಯೂಚರ್ ವಯಸ್ಸುಗಳಿಗೂ ಕೂಡ ಏಜ್ ಅಲ್ಲೂ ಕೂಡ ಏನಾದ್ರೂ ಬ್ಲಾಕೇಜಸ್ ಇದ್ರೆ ಅದನ್ನು ಕೂಡ ಕ್ಲಿಯರ್ ಮಾಡ್ಕೊಬಹುದು ರಾಜಕ್ರಿಯ ರೇಖಿನಲ್ಲಿ. ಸೊ ರೇಖಿ ಲೆವೆಲ್ 2 ರಾಜಕ್ರಿಯ ರೇಖಿಗೂ ಇದು ಪ್ಲಸ್ ಪಾಯಿಂಟ್. ಥ್ಯಾಂಕ್ ಯು ಮೇಡಮ್. ಅಂಡ್ ಮಹೇಶ್ ಅವರು ಆಡಿಯೋ ಹಿಯರಿಂಗ್ ಇಲ್ಲ ಅಂತ ಹೇಳ್ತಾ ಇದಾರೆ. ವಾಯ್ಸ್ ಕ್ಲಿಯರ್ ಇದೆಯಾ ನಂದು? ಕ್ಲಿಯರ್ ಇದೆ, ಕ್ಲಿಯರ್ ಇದೆ ಮಾ. ಓಕೆ. ಹಲೋ ಮೇಡಮ್ ಹೇಳಿ. ಈಗ ನಾವು ರಿಗ್ರೇಷನ್ ಥೆರಪಿ ಮಾಡಬಹುದಾ ಬೇರೆಯವ್ರಿಗೆ? ಬೇರೆಯವ್ರಿಗೆ ಯಾರಿಗೆ ಮಾಡ್ತೀರಾ? ಅಂದ್ರೆ ಫ್ಯಾಮಿಲಿ ಹೌದು. ಬೇಡ, ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಕೊಡಿ. ಬೇಕಾದ್ರೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಕೊಡಿ, ಇಲ್ಲ ಕರೆದ್ಬಿಟ್ಟು ನೀವೇ ಹೀಲಿಂಗ್ ಮಾಡಿ. ಓಕೆ. ರಿಗ್ರೇಷನ್ ಥೆರಪಿ ನಿಮ್ಗೆ ದೀಕ್ಷೆ ಆಗಿರೋದ್ರಿಂದ ನೀವು ಸೆನ್ಸಿಟಿವ್ ಇರ್ತೀರಾ, ಸೊ ನಿಮ್ಗೆ ಇದಾಗತ್ತೆ. ಓಕೆ ಓಕೆ. ಬಟ್ ಬೇರೆಯವ್ರಿಗೆ ಮಾಡಕ್ ಆಗಲ್ಲ. ಬೇರೆಯವರಿಗೆ ಅವ್ರಷ್ಟು ಸೆನ್ಸಿಟಿವ್ ಇರೋದಿಲ್ಲ. ನೀವು ಪ್ರಾಕ್ಟೀಸ್ ಅಲ್ಲಿ ಇರೋದ್ರಿಂದ ನೀವು ಸೆನ್ಸಿಟಿವ್ ಇರ್ತೀರಾ. ಓಕೆ ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಹಾ ಮೇಡಮ್ ನಮಸ್ತೆ. ಈ ರಾಜಕ್ರಿಯ ರೇಖಿ ಎಷ್ಟು ತನಕ ಅಭ್ಯಾಸ ಮಾಡ್ಬೇಕು? ಎಷ್ಟು ಟೈಮ್ ತನಕ? ಏನ್ ಹೇಳಿ? ರಾಜಕ್ರಿಯ ರೇಖಿ ಇದೆಯಲ್ಲ, ಅದು ಎಷ್ಟು ತನಕ ಪ್ರಾಕ್ಟೀಸ್ ಮಾಡ್ಬೇಕು? ಆಗಿದ್ಯಾ ನಿಮ್ದು ರಾಜಕ್ರಿಯ ರೇಖಿ? ಅದು 2 ತಿಂಗಳು ಆಗಿದೆ, ಈಗ ಆಗ್ತಾ ಇದೆ. ಇದು 20. ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ನಾನೊಂದು 10-15 ಮಿನಿಟ್. ಅವ್ರು ಸರ್ ಹತ್ರ ಒಮ್ಮೆ ಮೀಟ್ ಮಾಡಿದ್ದೇನೆ ಫೋನಲ್ಲಿ. ಅವ್ರು ಅದು ಹೇಳಿದ್ರು ಒಂದು 10-15 ಮಿನಿಟ್ ಇದು ಪ್ರಾಕ್ಟೀಸ್ ಮಾಡಿ ಅಂತ. 15 ಮಿನಿಟ್ಸ್? 15 ಮಿನಿಟ್, 10 to 15. ಕರೆಕ್ಟ್ ಇದೆ. ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಸಾಕು. ಆದ್ರೆ ಎಷ್ಟು ಟೈಮ್ ತನಕ ಮಾಡ್ಬೇಕು? ಅದು ಎಷ್ಟು ತಿಂಗಳ ತನಕ ಹಾಗೇನಿದೆ? ಅದು ಮಾಡ್ತಾನೆ ಇರ್ಬೋದು ಮೇಡಮ್. ನೀವು ನೆಕ್ಸ್ಟ್ ಲೆವೆಲ್ ಹೋಗಕ್ಕೆ ಮಿನಿಮಮ್ 6 ತಿಂಗಳು ಪ್ರಾಕ್ಟೀಸ್ ಮಾಡಿರ್ಬೇಕು. 6 ತಿಂಗಳು? ಅಚ್ಚಾ, ಓಕೆ. ಮತ್ತೆ ಇದು ರಿಗ್ರೇಷನ್ ಥೆರಪಿ ಕೂಡ, ಇದು ಕೂಡ ಹಾಗೇನೆಯಾ? ಅದು ಆಪ್ಷನಲ್. ನಿಮ್ಗೆ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು, ಸ್ವಲ್ಪ ಬೇಗ ಮುಂದುವರಿಯೋದಿಕ್ಕೆ.
ಇಲ್ಲ ಅವ್ರು- ನಮ್ಗೆ ಪ್ರಾಕ್ಟೀಸ್ ಮಾಡಕ್ ಟೈಮ್ ಇಲ್ಲ ಅಂತ ಅಂದ್ರೆ ವಾರಕ್ಕೆ ಒಂದ್ಸಲ, ವಾರಕ್ಕೆ 2 ಸಲ ಆತರನಾದ್ರೂ ಮಾಡ್ಬೋದು. ಸರ್ ಹೇಳಿದ್ರು ವೀಕ್ಲಿ ಒಂದ್ಸಲ ಮಾಡಿ ಅಂತ. ಹಾ ಅದೇ ನಿಮ್ಗೆ ಟೈಮ್ ಇದೆ ಅಂದ್ರೆ ಡೈಲಿ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಹಾ ಟೈಮ್ ಇಲ್ಲ ಅಂತ ಅಂದ್ರೆ ವೀಕ್ಲಿ ಒನ್ಸ್ ಇಲ್ಲ ವೀಕ್ಲಿ ಟ್ವೈಸ್ ಆತರ ಮಾಡ್ಬೋದು. ಆಯ್ತು ಆಯ್ತು. ಥ್ಯಾಂಕ್ ಯು. ಓಕೆ. ಮೇಡಮ್ ರಿಗ್ರೇಷನ್ ಥೆರಪಿ ಪ್ರಾಕ್ಟೀಸ್ ಮಾಡ್ಬೇಕಾ? ಹಾ ರಿಗ್ರೆಷನ್ ಥೆರಪಿ ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ ನೀವು? ಇಲ್ಲ, ಹೆಂಗ್ ಮಾಡೋದು? ಪ್ರಾಕ್ಟೀಸ್ ಮಾಡಿ ಅಲ್ಲ, ನೋಟ್ಸ್ ಅಲ್ಲಿ ಇದೆ. ನೋಟ್ಸ್ ಅಲ್ಲಿ ಇದೆಯಾ? ನೋಟ್ಸ್ ಅಲ್ಲಿ ಇದೆ ರಿಗ್ರೆಷನ್ ಥೆರಪಿ. ಅದನ್ನ ಜಸ್ಟ್ ಒಂದ್ 2-3 ಟೈಮ್ಸ್ ನೀವು ಓದಿದ್ರಿ ಅಂದ್ರೆ ನಿಮ್ಗೆ ಲೈನ್ಸ್ ಎಲ್ಲ ಬೈ ಹಾರ್ಟ್ ಆಗೋಗುತ್ತೆ. ಕಣ್ಮುಚ್ಚಿ ಅದನ್ನ ಇಮ್ಯಾಜಿನ್ ಮಾಡ್ತಾ ಬರ್ತೀವಿ. ಓಕೆ ಮೇಡಮ್. ಅಂಡ್ ಐ ಥಿಂಕ್ ರಿಗ್ರೆಷನ್ ಥೆರಪಿ ಆಡಿಯೋ ಕೂಡ ಇದೆ, ನಾನು ನಿಮಗೆ ಕೊಟ್ಟಿದ್ದೀನಿ, ಚೆಕ್ ಮಾಡಿ ಒಂದ್ಸಲ. ಹೌದಾ? ಇಲ್ಲ ಅಂದ್ರೆ ಮೆಸೇಜ್ ಮಾಡಿ ನಾ ಕಳಿಸ್ಕೊಡ್ತೀನಿ ಆಡಿಯೋ. ಆಯ್ತು ಮೇಡಮ್. ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ 6 months ಬೇಕೇ ಬೇಕಾ? ಹಾ ಹೌದು, ರಾಜಕ್ರಿಯ ರೇಖಿಯಾಗಿ ಪ್ರಾಕ್ಟೀಸ್ ಮಾಡಿ ನೀವು ಒಂದು 6 months ಅಥವಾ ಅದಕ್ಕಿಂತ ಜಾಸ್ತಿ ಆಗಿರ್ಬೇಕಾಗತ್ತೆ. ಓಕೆ ಮ್ಯಾಮ್. ಓಕೆ.